Hello all, this is Manisha and welcome back to my channel. In today's video, we are going to learn some of the basic phrases in English language. ಈ ಫ್ರೇಸಸ್ ಸಹಾಯದಿಂದ ಹೊಸದಾಗಿ ಇಂಗ್ಲಿಷ್ ಕಲಿತಿರೋರಿಗೆ ತುಂಬಾ ಉಪಯೋಗ ಆಗುತ್ತೆ. ಬಿಗಿನರ್ಸ್ ಮಾತ್ರ ಅಲ್ಲದೆ ಸ್ಟೂಡೆಂಟ್ಸ್ ಹಾಗೂ ಜಾಬ್ ಸೀಕರ್ಸ್ ಕೂಡ ಈ ಫ್ರೇಸಸ್ಗಳನ್ನ ಬಳಸಬಹುದು. ಇಂಗ್ಲಿಷ್ನ ಫ್ಲೂಯೆಂಟ್ ಆಗಿ ಮಾತಾಡೋಕ್ಕೆ ತುಂಬಾ ಉದ್ದುದ್ದ ಕಾಂಪ್ಲಿಕೇಟೆಡ್ ಸೆಂಟೆನ್ಸಸ್ಗಳ ಅಗತ್ಯ ಇಲ್ಲ. ಹನಿ ಹನಿ ಸೇರಿದ್ರೆ ಹಳ್ಳ ಅನ್ನೋ ಹಾಗೆ ಅನೇಕ ಫ್ರೇಸಸ್ಗಳನ್ನ ನಾವು ಕಲಿತಾ ಹೋದ್ರೆ ಫ್ಲೂಯೆಂಟ್ ಆಗಿ ಎಲ್ಲರ ಥರ ನಾವು ಇಂಗ್ಲಿಷ್ ಮಾತಾಡ್ಬೋದು. ಸೊ ಲೆಟ್ಸ್ ಗೋ. ರೆಸ್ಟೋರೆಂಟ್ಸಿಗೆ ಹೋದಾಗ ಸುಮಾರು ಸಲ ನಾವು ಅಬ್ಸರ್ವ್ ಮಾಡ್ಬೋದು, ಹೆಲೋ ಅಂತೆಲ್ಲ ಕರಿತೀವಿ. ಬಟ್ ರಾದರ್ ಎಕ್ಸ್ಕ್ಯೂಸ್ ಮೀ ಸರ್, ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಅನ್ನೋದ್ರಿಂದ ಅದು ರೆಸ್ಪೆಕ್ಟ್ಫುಲ್ ಆಗೂ ಇರುತ್ತೆ ಹಾಗೂ ಕಮ್ಯುನಿಕೇಶನ್ ತುಂಬ ನಿರರ್ಗಣವಾಗೂ ಇರುತ್ತೆ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಗೆಟ್ ದ ಮೆನು ಪ್ಲೀಸ್? ಲೆಟ್ ಮಿ ಶೋ ಯು ಒನ್ ಎಕ್ಸಾಂಪಲ್ ಇನ್ ದ ರೆಸ್ಟೋರೆಂಟ್. When you go there and you want the menu card, you can ask, excuse me ma'am, could I please get the menu card? Example 2. Imagine you're lost looking for something. You can ask, excuse me ma'am, could you please tell me the way to go to railway station? Imagine ಯಾರಾದರೂ ಬಂದು ನಿಮಗೆ ಒಪಿನಿಯನ್ ಕೇಳ್ತಾರೆ. ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳಿದಾಗ ಸೈಲೆಂಟ್ ಆಗಿ ಇರೋ ಬದಲು ಯು ಕ್ಯಾನ್ ಸೇ, ವೆಲ್ ಐ ಆಮ್ ನಾಟ್ ಶೋರ್ ಆಫ್ ದ್ಯಾಟ್. ಎಕ್ಸಾಂಪಲ್ ನಂಬರ್ 3. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರೋ ನಿಮಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಹೇಳ್ತಾರೆ ಅಥವಾ ಯಾವುದೋ ಒಂದು ವಿಷಯ ಹೇಳ್ತಾರೆ, ಅದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಥವಾ ಕೇಳಿಸಿಲ್ಲ ಅಂದಾಗ ಯು ಶುಡ್ ಸೇ, ಕುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್? ಎಕ್ಸಾಂಪಲ್ ನಂಬರ್ 4. ನಿಮಗೆ ಯಾರಾದರೂ ಖುಷಿ ವಿಷಯ ಅಥವಾ ಎಕ್ಸೈಟಿಂಗ್ ಆಗಿರೋ ವಿಷಯ ಹೇಳಿದಾಗ ಯು ಕುಡ್ ಸೇ, ದ್ಯಾಟ್ಸ್ ಅ ಗ್ರೇಟ್ ಥಿಂಗ್. ಎಕ್ಸಾಂಪಲ್ ನಂಬರ್ 5 ಆ್ಯಂಡ್ ದ ಲಾಸ್ಟ್ ಒನ್. ನಿಮಗೆ ಯಾರಾದರೂ ಒಂದು ಚಿಕ್ಕ ಇನ್ಕನ್ವೀನಿಯನ್ಸ್ ಮಾಡ್ಬೋದು. ಅಂದರೆ ನಡ್ಕೊಂಡು ಹೋಗ್ತಿದ್ದಾಗ ಯಾರೋ ನೋಡದೆ ಕಾಲು ತೊಳೆದು ಬಿಡ್ಬೋದು. ಆಗ ಅವರು ಇಮಿಡಿಯೇಟ್ ಆಗಿ ಸಾರಿ ಕೇಳಿದಾಗ ಯು ಕ್ಯಾನ್ ಪೊಲೈಟ್ಲಿ ಸೇ, ನೋ ಪ್ರಾಬ್ಲಮ್ ಅಟ್ ಆಲ್, ಇಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಈ 5 ಫ್ರೇಸಸ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮಿರರ್ ಮುಂದೆ ನಿಂತು ಮಾತಾಡಿ. ಯಾರಾದರೂ ಇಂಗ್ಲಿಷ್ ನಿಮಗಿಂತ ಒಂಚೂರು ಚೆನ್ನಾಗಿ ಗೊತ್ತಿರೋ ಜೊತೆ ಮಾತಾಡಿ ಕಲ್ತ್ಕೊಳ್ತಾ ಇರಿ. ರಿಮೆಂಬರ್, ಪ್ರಾಕ್ಟೀಸ್ ಮೇಕ್ಸ್ ಎವ್ರಿಥಿಂಗ್ ಬೆಟರ್. Fluency is not a destination, but it is a journey. Let us keep learning and follow for more. Did you like this video? Then please do not forget to hit like and comment on the video. Also, please subscribe to my channel and get in touch with me at fluentwaysacademy.in.